पार्वती पिता महादेवा। जय गणेश जय गणेश जय गणेश देवा। ವಾಟಿಕಾ ಕಾಲೋನಿಯಲ್ಲಿ ಗೌರಿ ಗಣೇಶನನ್ನು ಅದ್ದೂರಿಯಾಗಿ ಸಂಭ್ರಮದಿಂದ ದೇಶೀಯ ಕುಣಿತದ ಮೂಲಕ ಬೀಳ್ಕೊಡಲಾಯಿತು. ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಮತ್ತು ಪ್ರಭಾವಿ ಸಚಿವ ಎನ್ಎಸ್ ಬೋಸರಾಜ್ ಅವರ ಪುತ್ರ ರವಿ ಬೋಸರಾಜ್ ಅವರು ಅನ್ನದಾನ ವ್ಯವಸ್ಥೆ ಕಲ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು. ಅವರು ಇದೇ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥ ಪ್ರಾರ್ಥನೆ ಮಾಡಿದರು. ಗಜಾನನ ಯುವಕ ಮಂಡಳಿ ವತಿಯಿಂದ ಸಂಪ್ರದಾಯ ಮತ್ತು ಧಾರ್ಮಿಕತೆಯ ಮೂಲಕ ಪೂಜೆ ಪುನಸ್ಕಾರದೊಂದಿಗೆ ಗಜಾನನನ್ನು ವಿಸರ್ಜನೆ ಮಾಡಲಾಯಿತು. ಪಾರಸ್ ವಾಟಿಕಾ ಗೇಟಿನಿಂದ ಕೋಲಾಟ, ಲೇಜಿಯಂ, ಗೀತಾ ಗಾಯನದ ಮೂಲಕ ಮೆರವಣಿಗೆ ನಡೆಸಿ ಗಣೇಶನ ಮೆರವಣಿಗೆ ಹೊರಟಿತು. ಮಹಿಳೆಯರು ಮತ್ತು ಪುರುಷರು ಧಾರ್ಮಿಕ ವಸ್ತ್ರ ಧರಿಸಿ ಉತ್ಸಾಹದಿಂದ ನೃತ್ಯ ಮಾಡಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಶಶಿಕಲಾ ಭೀಮರಾಯ, ಆಶಾ ರಘು, ಗಜಾನನ ಯುವಕ ಮಂಡಳಿ ಅಧ್ಯಕ್ಷರಾದ ಕಾರ್ತಿಕ್ ವೆಂಕಟೇಶ್, ರಾಹುಲ್, ಜ್ಯೋತಿ, ಗೋಪಾಲ್, ವೀರೇಶ್, ಮಂಜುನಾಥ್, ವೀರೇಶ್ ಕಾಶಿನಾಥ್, ವಿಜಯ್, ಭರತ್, ಆನಂದ್, ನಿಜಲಿಂಗಪ್ಪ, ಜೈ ಶಿವ, ವಿಶ್ವ, ವಿಷ್ಣು, ಪವನ್, ವಿನಾಯಕ್, ಡಿಕೆ ವಿಶಾಲ್, ದತ್ತು, ಹೈಜಾ ವೀರೇಶ್, ವೇಣು, ಪ್ರಭು, ಹೈತಿಕ್, ಶಿವಪ್ರಸಾದ್ ವಕೀಲರು, ಶಿವಕುಮಾರ್, ಆದಿತ್ಯ, ದರ್ಶನ್, ನಿತೀಶ್, ನಿಖಿಲ್, ಪ್ರದೀಪ್, ನಟರಾಜ್, ಬಸವರಾಜ್ ಮುಳುಮಲ್ ಮತ್ತು ಕಾಲೋನಿಯ ಹಿರಿಯರು, ಮಹಿಳೆಯರು, ಯುವಕರು, ಮಕ್ಕಳು ಗಣೇಶ್ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಜಂಗಮಗ ಬೆಳಗಿರೆ ಜ್ಞಾನಪೂರ್ಣಂ ಜಾಗಂದುತೆ ನಿರ್ಮಲವಾದ ಮನವೇ ಕರ್ಪುರದಾರುತೆ ನಾನು ನೀನಂಬದು ಬೀಡರೆ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿರೆ ವೀನ ವಿಷಯ ಜನ್ಮ ಎಂದುಳಿಸಿ ಲಿಂಗಕ್ಕೆ ದೇವನೇ ಜ್ಞಾನಪೂರ್ಣಂ ಜಾಗಂದುತೆ ನಿರ್ಮಲವಾದ ಮನವೇ ಕರ್ಪುರದಾರುತೆ ನಿರ್ಮಲವಾದ ಮನವೇ ಕರ್ಪುರದಾರುತೆ ಓಂ ಚೈತನ್ಯಂ ಶಾಶ್ವತಂ ತಂ ಯುವಾತೀತಂ ನಿರಂಜನಂ ನಾದಬಿಂದಂ ಕಳ बोलो विघ्नेश्वर महाराज को जय। बोलो विघ्नेश्वर महाराज को जय। ಅವರನ್ನು ಸನ್ಮಾನಿಸುತ್ತಿದ್ದಾರೆ ನಮ್ಮ ಏರಿಯಾ ಹಿರಿಯರು, ಗಜಾನನ ಯುವಕ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಬರ್ತಕ್ಕಂಥ ಎಲ್ಲ ಕೌನ್ಸಿಲರ್ಸ್ಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಈ ರವಿ ಬೋಸರಾಜ್ ಸಾಹೇಬರು ಬರಬೇಕಾದರೆ ನಾನು ಆಗಲೇ ನಮ್ಮ ಗೋವಿಂದ ರೆಡ್ಡಿ ಅಣ್ಣಗೆ ಒಂದು ಮಾತು ಹೇಳಿದ್ದೆ. ನಾನು ಅಣ್ಣ ಬರಲೇಬೇಕು, ಕರ್ಕೊಂಡ್ ಬರ್ಬೇಕಣ್ಣ ಅಂದ್ರೆ ಆಯ್ತಮ್ಮ ಅಂತ ಹೇಳಿದ್ರು. ಬಂದದಕ್ಕಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು ಅಂತ ಹೇಳಿ ನಾನು ಬಯಸ್ತೀನಿ. ಚಪ್ಪಾಳೆ ಮೂಲಕ